ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನವನ್ನು ಕೊಟ್ಟು ಈ ಸಮಯದಲ್ಲಿ ನಿನ್ನನ್ನು ಆರಾಧನೆ ಮಾಡಲಿಕ್ಕಾಗುವಂತಹ ಸಮಯಕ್ಕೆ ಕರೆತಂದಿದ್ದಿ. ಅದಕ್ಕಾಗಿ ನಿನಗೆ ಅನಂತನಂತ ಸ್ತೋತ್ರ. ನಾವು ಈ ಆರಾಧನೆಯಲ್ಲಿ ಕಳೆಯುವಂತಹ ಸಮಯ ನಮ್ಮ ಜೊತೆಗಿದ್ದು ಮುನ್ನಡೆಸು. ನಿನ್ನ ಜೊತೆಗಾರಿಕೆಯ ಮೂಲಕ, ನಿನ್ನ ಪ್ರಸನ್ನತೆಯ ಮೂಲಕ, ನಿನ್ನ ಪ್ರಭೆಯಿಂದ ನಮ್ಮನ್ನು ಆವರಿಸಿ ನಾವು ಇಲ್ಲಿ ಕಳೆಯುವಂತಹ ಅಷ್ಟು ಸಮಯ ನಿನ್ನ ಕ್ರೂಜೆಯನ್ನು ದೃಷ್ಟಿಸುತ್ತಾ ಆ ಕ್ರೂಜೆಯ ನೆರಳಿನಿಂದ ಸಿಗುವಂಥ ವಾಕ್ಯಗಳನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯವಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ, ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ
ಮೂರನೆಯ ವಿಧಾನದ 2ನೆಯ ಭಾಗವನ್ನು ನಾವು ಅನುಸರಿಸೋಣ. ಮೂರನೆಯ ವಿಧಾನದ 2ನೆಯ ಭಾಗವನ್ನು ನಾವು ಅನುಸರಿಸೋಣ. ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೆನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಒಟ್ಟಾಗಿ ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಬಾಲ
ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ನಿನ್ನ ವಾಕ್ಯವನ್ನು ಕೇಳುವಂಥ ಸಮಯಕ್ಕೆ ಬಂದಿದ್ದೇವೆ, ನಮ್ಮ ಕೂಡ ಮಾತಾಡು. ಆಮೇನ್. ಈ ದಿನಕ್ಕೆ ಕೊಟ್ಟಿರುವಂತಹ ಶೀರ್ಷಿಕೆ ಎಜುಕೇಷನ್ ಆಸ್ ಅ ಮಿನಿಸ್ಟ್ರಿ ಆಫ್ ದ ಚರ್ಚ್, ಎಜುಕೇಷನ್ ಸಂಡೇ, ಶಿಕ್ಷಣ ಭಾನುವಾರ, ಶಿಕ್ಷಣ ಸಭೆಯ ಸೇವೆ. ನಾವು ಶಿಕ್ಷಣ ಅನ್ನುವಾಗ ಇದು ಕೇವಲ ನಮಗೆ ಮಾಹಿತಿಯನ್ನು ತಿಳಿದುಕೊಳ್ಳುವಂಥದ್ದು ಅಥವಾ ವಿಷಯಗಳನ್ನು ಅರಿತುಕೊಳ್ಳುವಂಥದ್ದು ಅಥವಾ ನಾನು ಎಷ್ಟು ತಿಳಿದುಕೊಂಡಿದ್ದೇನೆ, ಎಷ್ಟನ್ನು ಬೇರೆಯವರಿಗೆ ಹೇಳ್ತೇನೆ ಅಷ್ಟು ಮಾತ್ರವೇ ಅಲ್ಲ. ಶಿಕ್ಷಣ ಅನ್ನುವಾಗ ಅದು ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ನಡೆಸುವಂಥದ್ದಾಗಿರಬೇಕು, ನಮಗೆ ಮಾರ್ಗದರ್ಶನವನ್ನು ನೀಡುವಂಥದ್ದಾಗಿರಬೇಕು, ನಮ್ಮನ್ನು ಬದಲಾಯಿಸುವಂಥದ್ದಾಗಿರಬೇಕು, ನಮಗೆ ಸರಿಯಾದಂತಹ ವಿಷನನ್ನು, ಮಿಷನನ್ನು ಕೊಡುವಂಥದ್ದಾಗಿರಬೇಕು, ನಮ್ಮನ್ನು ನಮ್ಮ ಆಲಸ್ಯ ಮನೋಭಾವದಿಂದ ಹೊರಗೆ ತರುವಂಥದ್ದಾಗಿರಬೇಕು. ಪ್ರತಿನಿತ್ಯವೂ ನಮ್ಮ ಜೀವಿತಗಳಿಗೆ ಸವಾಲನ್ನು ಹಾಕಿ ನಮ್ಮನ್ನು ರೂಪಿಸುವಂಥದ್ದಾಗಿರಬೇಕು, ನಮ್ಮನ್ನು ಎಚ್ಚರಿಸುವಂಥದ್ದಾಗಿರಬೇಕು, ದೊಡ್ಡದಾದಂತಹ ನಿಯೋಗಕ್ಕೆ ನಮ್ಮನ್ನು ಸಿದ್ಧಪಡಿಸುವಂಥದ್ದಾಗಿರಬೇಕು, ಹಾಗೂ ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ಏನು ಅನ್ನುವಂಥದ್ದನ್ನು ತೋರಿಸುವಂಥದ್ದಾಗಿರಬೇಕು. ಒಟ್ಟಲ್ಲಿ ಇದು ನಮ್ಮನ್ನು ಕ್ರಮಪಡಿಸಿ ತಿದ್ದಿ ಬದಲಾಯಿಸುವಂಥದ್ದಾಗಿರಬೇಕು. ಈ ಕಾರ್ಯ ನಮಗೆ ಸತ್ಯವೇದ ಮಾಡಿಕೊಡುತ್ತದೆ. ಯಾಕೆಂದರೆ ಈ ಸತ್ಯವೇದವು ಜೀವವುಳ್ಳ ವಾಕ್ಯವಾಗಿರ್ತದೆ. ಶಿಕ್ಷಣ ಸಭೆಯ ಸೇವೆ ಎಂಬುದಾಗಿ ಹೇಳುವಾಗ ಈ ಹಳೆ ಒಡಂಬಡಿಕೆಯಿಂದ ಮೊದಲುಗೊಂಡು ಹೊಸ ಒಡಂಬಡಿಕೆಯ ಎಲ್ಲ ಸಮಯದಲ್ಲೂ ಸಹ ಹೇಗೆ ದೇವರ ವಾಕ್ಯವು ಪ್ರಾಮುಖ್ಯವಾದಂಥ ಸ್ಥಾನವನ್ನು ಹೊಂದಿದೆ, ಅದರ ಮೂಲಕ ಜನರು ಹೇಗೆ ಶಿಕ್ಷಣವನ್ನು ಹೊಂದುತ್ತಿದ್ದರು, ಅದು ಮುಖ್ಯವಾದಂಥ ಪಾತ್ರ ವಹಿಸುತ್ತದೆ. ಒಬ್ಬ ಯಹೂದ್ಯನು ಹುಟ್ಟಿದಂಥ ಮೊದಲ 5 ವರ್ಷ ತಾಯಿ ಅವನಿಗೆ ಬೇಕಾಗಿರುವಂಥ ಶಿಕ್ಷಣವನ್ನು ಕೊಡ್ತಾರೆ. ಅದಾದ ನಂತರ ಸುಮಾರು 13 ವರ್ಷಗಳ ತನಕ ತಂದೆ ಶಿಕ್ಷಣವನ್ನು ಕೊಡ್ತಾ ಹೋಗ್ತಾರೆ. ಈ ಎಲ್ಲ ಶಿಕ್ಷಣದಲ್ಲೂ ತಂದೆ ತಾಯಿ ಕೊಡುವಂತಹ ಮಾತುಗಳು ದೇವರ ವಾಕ್ಯದಿಂದ ಬರುವಂತಹ ಅಂಶಗಳಾಗಿರ್ತದೆ. ನಾವು ಒಟ್ಟು 3 ವೇದ ಭಾಗವನ್ನು ಈ ದಿನ ನಮಗೆ ಕೊಡಲ್ಪಟ್ಟಿದೆ. ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯ ಮೊದಲ 8 ವಚನಗಳು, ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ 24ರಿಂದ 28 ವಚನಗಳು, ಹಾಗೂ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಮೊದಲ 12 ವಚನಗಳು. ಈ 3 ವೇದ ಭಾಗದಲ್ಲೂ ಸಹ ದೇವರ ವಾಕ್ಯ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದ ಮುಖ್ಯವಾದಂತಹ ಅಂಗವಾಗಿದೆ ಅನ್ನುವಂಥದ್ದನ್ನು ನಮಗೆ ತೋರಿಸಿಕೊಡ್ತದೆ. ಆ ರೀತಿಯಾದಂಥ ಶಿಕ್ಷಣದ ಮೂಲಕ ನಮ್ಮ ಜೀವಿತಗಳು ಹೇಗೆ ಬದಲಾವಣೆ ಹೊಂದಬೇಕು ಅದನ್ನು ನಮಗೆ ತೋರಿಸಿಕೊಡ್ತದೆ. ಅಲ್ಲಿಗೆ ಈ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ತರುವಂಥದ್ದಾಗಿರ್ತದೆ. ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯವನ್ನು ನಾವು ಗಮನಿಸುವಾಗ ಯಾವ ಜನರು ಬಾಬೇಲ್ ದೇಶದಿಂದ ಪುನಃ ತಮ್ಮ ಸ್ವಂತ ಸ್ಥಳಕ್ಕೆ ಬಂದಿದ್ದಾರೋ ಅಲ್ಲಿ ಅವರಿಗೆ ಮೋಶೆಯ ಧರ್ಮಶಾಸ್ತ್ರದ ಪರಿಚಯ ಹೆಚ್ಚಾಗಿ ಇಲ್ಲ. ಅನೇಕ ವರ್ಷ ಬೇರೆ ದೇಶದಲ್ಲಿದ್ದಂತಹ ಇವರು ಅಲ್ಲಿ ಮೋಶೆಯ ಧರ್ಮಶಾಸ್ತ್ರ ಓದುವುದಕ್ಕೆ ಅವಕಾಶ ಇತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಇವರು ಪುನಃ ಬಂದು ಈ ಸ್ಥಳದಲ್ಲಿರುವಾಗ 7ನೇ ತಿಂಗಳಿನ ಮೊದಲನೆಯ ದಿನದಲ್ಲಿ ಎಜ್ರನಿಗೆ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಬಂದು ಓದಬೇಕು ಎಂಬುದಾಗಿ ಕೇಳುತ್ತಾರೆ. ಆ ಕೇಳುವಂತಹ ಸಮಯದಲ್ಲಿ ಮಹಿಳೆಯರು, ಪುರುಷರು, ಮಕ್ಕಳು, ಎಲ್ಲ ಜನರು ಒಂದು ಸ್ಥಳದಲ್ಲಿ ಕೂಡಿ ಬಂದು ಅಲ್ಲಿ ಎಜ್ರನು ಹಾಗೂ ಅನೇಕ ಲೇವಿಯರು ಇವರಿಗೆ ಆ ಮೋಶೆಯ ಧರ್ಮಶಾಸ್ತ್ರವನ್ನು ಓದಿ ಅವರು ಅರ್ಥವಾಗುವಂತಹ ರೀತಿಯಲ್ಲಿ ಅದರ ತಾತ್ಪರ್ಯಗಳನ್ನು ಹೇಳುತ್ತಾರೆ. ಇಲ್ಲಿ ಮುಖ್ಯವಾದಂಥ ಅಂಶಗಳೇನೆಂದರೆ ಅವರ ಜೀವಿತಗಳಲ್ಲಿ ಬದಲಾವಣೆ ಆಗುವಂಥದ್ದು. ಈ ಶಿಕ್ಷಣ ಅನ್ನುವಂಥದ್ದು ನಮ್ಮನ್ನು ಯಾವಾಗಲೂ ಬದಲಾಯಿಸುವಂಥದ್ದಾಗಿರಬೇಕು. ಯಾವಾಗ ಎಜ್ರನು ಧರ್ಮಶಾಸ್ತ್ರವನ್ನು ಓದುತ್ತಾನೋ ಇವರೆಲ್ಲರೂ ಪಶ್ಚಾತ್ತಾಪದ ಹೃದಯದಿಂದ ಅಳುವುದಕ್ಕೆ ಆರಂಭಿಸುತ್ತಾರೆ. ಯಾವ ಜನರು ದೇವರ ವಾಕ್ಯವನ್ನು ಕೇಳಿ ಅನೇಕ ವರ್ಷಗಳಾಗಿತ್ತೋ ಆ ದೇವರ ವಾಕ್ಯ ಕೇಳುವಾಗ ಎದ್ದು ನಿಲ್ಲುತ್ತಾರೆ. ಸ್ತುತಿಗಳನ್ನು ಸಲ್ಲಿಸುವಾಗ ಕೈಗಳನ್ನು ತಟ್ಟಿ ಕೈಗಳನ್ನು ಎತ್ತಿ ಆಮೇನ್ ಆಮೇನ್ ಎಂಬುದಾಗಿ ಕೊಂಡಾಡುತ್ತಾರೆ. ಇದು ನಿಜವಾದಂತಹ ಶಿಕ್ಷಣ. ಇಲ್ಲಿ ನೆಹೆಮೀಯನು, ಎಜ್ರನು ಅನೇಕ ಜನರನ್ನು ಸಂಬೋಧಿಸಿ ಮಾತನಾಡುವಾಗ ಅವರ ಜೀವಿತಗಳು ಒಂದು ಒಳ್ಳೆಯ ಜೀವಿತದ ಎಡೆಗೆ ಬದಲಾಗುವಂಥದ್ದನ್ನು ನಾವು ಕಾಣ್ತೇವೆ. ಈ ಶಿಕ್ಷಣ ಅನ್ನುವಂಥದ್ದು ಯಾವಾಗಲೂ ನಮ್ಮನ್ನು ಬದಲಾಯಿಸುವಂಥದ್ದಾಗಿರಬೇಕು.
ಎರಡನೇದಾಗಿ, ಈ ಶಿಕ್ಷಣ ಅನ್ನುವಂಥದ್ದು ನಮ್ಮನ್ನು ದೊಡ್ಡದಾದಂತಹ ನಿಯೋಗಕ್ಕೆ ಕರೆದೊಯ್ಯುವಂಥದ್ದಾಗಿರಬೇಕು. ಈ ಅಪೊಸ್ತಲರ ಕೃತ್ಯ 18ನೇ ಅಧ್ಯಾಯ 24ರಿಂದ 28ನೇ ವಚನವನ್ನು ಓದುವಾಗ ಅಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯ ನಮಗಾಗ್ತದೆ, ಅಪೊಲ್ಲೋಸನು. ಈ ಅಪೊಲ್ಲೋಸನು ಕೊರಿಂಥ ಸಭೆ ಬೆಳೆಯಬೇಕಾದರೆ ಬಹಳ ಪ್ರಾಮುಖ್ಯವಾದಂಥ ಪಾತ್ರವನ್ನು ಹೊಂದಿದವನು. ಆದರೆ ಇವನು ಕೊರಿಂಥ ಸಭೆಗೆ ಹೋಗುವುದಕ್ಕಿಂತ ಮುಂಚೆ ಎಫೆಸಕ್ಕೆ ಬಂದಾಗ ಅಲ್ಲಿ ದೇವರ ವಾಕ್ಯವನ್ನು ಸಾರುವಾಗ ಅಲ್ಲಿದ್ದಂತಹ ಪ್ರಿಸ್ಕಿಲ್ಲಳು ಅಕ್ವಿಲನು ಆತನು ಹೇಳಿದಂತಹ ವಾಕ್ಯವನ್ನು ಕೇಳಿದ ನಂತರ ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಯೇಸುವಿನ ಪರಿಚಯವನ್ನು ಇನ್ನೂ ಹೆಚ್ಚಾಗಿ ಕೊಡುತ್ತಾರೆ. ಯಾಕೆಂದರೆ ಈ ಅಪೊಲ್ಲೋಸನಿಗೆ ಸ್ನಾನಿಕನಾದ ಯೋಹಾನನು ಹೇಳಿದಂಥ ವಾಕ್ಯಗಳ ಪರಿಚಯ ಹೆಚ್ಚಾಗಿತ್ತು, ಜೊತೆಗೆ ಯೇಸುಸ್ವಾಮಿಯ ಪರಿಚಯ ಅಷ್ಟೊಂದು ಇರುವುದಿಲ್ಲ. ಹಾಗಾಗಿ ಯೇಸುಸ್ವಾಮಿ ಹೇಗೆ ಮೆಸ್ಸಿಯನು, ಹೇಗೆ ನಮಗೋಸ್ಕರ ಪ್ರಾಣ ಕೊಟ್ಟನು, ಹೇಗೆ ಅವನನ್ನು ಹೆಚ್ಚಾಗಿ ನಂಬಬೇಕು, ಅದೊಂದೇ ಮಾರ್ಗ ಎಂಬುದಾಗಿ ಈ ಅಕ್ವಿಲನು ಪ್ರಿಸ್ಕಿಲ್ಲಲು ತಿಳಿಸುವಾಗ ಆ ಅಪೊಲ್ಲೋಸನು ಈ ವಾಕ್ಯವನ್ನು ಹೊಂದಿದವನಾಗಿ ಅದರಲ್ಲಿ ದೃಢವಾಗಿ ನಿಂತು ಅದರ ಮೂಲಕ ಕೊರಿಂಥ ಸಭೆಯನ್ನು ಇನ್ನೂ ಬಲಗೊಳಿಸುವಂಥದ್ದು ನಮಗೆ ಈ ವಾಕ್ಯಗಳ ಮೂಲಕ ಕಾಣಸಿಗುತ್ತದೆ. ಪೌಲನು ಕೊರಿಂಥ ಸಭೆಯನ್ನು ಕಟ್ಟುತ್ತಾನೆ, ಆದರೆ ಬೆಳೆಸುವಂಥದ್ದು ಅಪೊಲ್ಲೋಸ. ನಾ ಹೇಳಿದ್ನಲ್ಲ, ಆತನು ಮಾಡಿದಂಥ ಒಂದು ಸಣ್ಣ ನಿಯೋಗದಲ್ಲಿ ಸಿಕ್ಕಂತಹ ಶಿಕ್ಷಣ ದೊಡ್ಡದಾದಂತಹ ನಿಯೋಗದ ಎಡೆಗೆ ಅಪೊಲ್ಲೋಸನನ್ನು ನಡೆಸುವಂಥದ್ದಾಗಿರ್ತದೆ. ಅಕ್ವಿಲನು ಹಾಗೂ ಪ್ರಿಸ್ಕಿಲ್ಲಳು ಈ ಕಾರ್ಯದಲ್ಲಿ ಒಂದು ಉತ್ತಮವಾದ ಸಾಧನವಾಗಿ ಮುಂದೆ ಕಾಣುವಂಥದ್ದು ನಮಗೆ ಕಾಣಸಿಗ್ತದೆ. ಇಲ್ಲಿ ನೋಡಿ, ಒಂದು ಕುಟುಂಬ ಹಾಗೂ ಹಿರಿಯರು ಹೇಗೆ ತಮ್ಮ ಜವಾಬ್ದಾರಿಯನ್ನು ಪಾಲಿಸಬೇಕು ಅನ್ನುವುದು ಸಹ ಬಹಳ ಮುಖ್ಯವಾದಂತಹ ಪಾತ್ರ. ಈ ಶಿಕ್ಷಣ, ಅವರು ಕೊಟ್ಟಂಥ ಶಿಕ್ಷಣ ದೊಡ್ಡದಾದಂಥ ಜವಾಬ್ದಾರಿಗೆ ಈ ಅಪೊಲ್ಲೋಸನನ್ನು ನಡೆಸುವಂಥದ್ದಾಗಿರ್ತದೆ. ಹಾಗೂ ಮೂರನೆಯದಾಗಿ, ಈ ಶಿಕ್ಷಣ ಅನ್ನುವಂಥದ್ದು ಶಿಷ್ಯತ್ವವಾಗಿರ್ತದೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಮೊದಲ 12 ವಚನ. ಅಷ್ಟೇ ಯಾಕೆ, ಮತ್ತಾಯನ ಸುವಾರ್ತೆ 5, 6, 7 ಅಧ್ಯಾಯಗಳನ್ನು ನಾವು ನೋಡುವಾಗ ಪರ್ವತ ಪ್ರಸಂಗದ ಕುರಿತು ನಾವು ನೋಡ್ತೇವೆ. ಇಲ್ಲಿ ಯೇಸುಸ್ವಾಮಿ ತನ್ನನ್ನು ಅನುಸರಿಸುವಂಥವರು ಹೇಗಿರಬೇಕು, ಅಥವಾ ದೇವರ ರಾಜ್ಯ ಯೇಸುಸ್ವಾಮಿಯ ದೃಷ್ಟಿಯಲ್ಲಿ ಹೇಗಿರುತ್ತದೆ, ಜನರು ಹೇಗೆ ನಡೆದುಕೊಳ್ಳಬೇಕು ಅನ್ನುವಂಥದ್ದು ಇಲ್ಲಿ ನಮಗೆ ಕಾಣಸಿಗ್ತದೆ. ಈ ವಾಕ್ಯಗಳನ್ನು ನಾವು ಓದುವಾಗ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯನು ಯೇಸುಸ್ವಾಮಿಯನ್ನು ಅರಿಯಬೇಕಾದರೆ ಅಥವಾ ದೇವರನ್ನು ಕಂಡುಕೊಳ್ಳಬೇಕಾದರೆ ಅವರ ಜೀವಿತಗಳು ಬದಲಾವಣೆ ಆಗಬೇಕು. ಯೇಸುಸ್ವಾಮಿಯನ್ನು ಪಾಲಿಸಬೇಕಾದರೆ ಏನೇನೆಲ್ಲ ಮಾಡಬೇಕು, ಇದೆಲ್ಲವನ್ನು ಯೇಸುಸ್ವಾಮಿ ವಿಭಿನ್ನವಾಗಿ ಅಧಿಕಾರವುಳ್ಳವನಾಗಿ ಹೇಳುವಂಥದ್ದು ನಾವು ವಾಕ್ಯಗಳಲ್ಲಿ ಕಾಣ್ತೇವೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ದುಃಖ ಪಡುವವರು ಧನ್ಯರು, ಶಾಂತರು ಧನ್ಯರು, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಕರುಣೆಯುಳ್ಳವರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು. ಹೀಗೆ ಅನೇಕ ಸಾಲುಗಳನ್ನು ಹೇಳುತ್ತಾ ಪ್ರತಿಯೊಬ್ಬರು ತನ್ನನ್ನು ಅನುಸರಿಸಬೇಕಾದರೆ ಅವರ ಜೀವಿತಗಳು ಬದಲಾವಣೆಯನ್ನು ಹೊಂದಬೇಕು ಅನ್ನುವಂಥದ್ದು ಮುಖ್ಯವಾದಂಥ ಪ್ರಸ್ತಾಪವಾಗ್ತದೆ. ನೋಡಿ, ಈ ವಾಕ್ಯವನ್ನೆಲ್ಲ ನಾವು ಹೊಂದಿಕೊಂಡಂತಹ ನಂತರ ಅದರ ಮೂಲಕ ನಮ್ಮ ವೈಯಕ್ತಿಕ ಜೀವಿತಗಳು ಕಟ್ಟಲ್ಪಡುತ್ತಿದೆಯಾ, ನಮ್ಮ ಕೌಟುಂಬಿಕ ಜೀವಿತಗಳು ಕಟ್ಟಲ್ಪಡುತ್ತಿದೆಯಾ, ನಮ್ಮ ಸಭೆಯ ಜೀವಿತ ಕಟ್ಟಲ್ಪಡುತ್ತಿದೆಯಾ, ನಮ್ಮ ಸಮುದಾಯದ ಜೀವಿತ ಕಟ್ಟಲ್ಪಡುತ್ತಿದೆಯಾ? ಹಳೆ ಒಡಂಬಡಿಕೆಯಿಂದ ಮೊದಲುಗೊಂಡು ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಪುಸ್ತಕಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜವನ್ನು ಕಟ್ಟುವಲ್ಲಿ, ಸಮುದಾಯವನ್ನು ಕಟ್ಟುವಲ್ಲಿ, ಕುಟುಂಬಗಳನ್ನು ಕಟ್ಟುವಲ್ಲಿ ನೆರವಾಗಿದೆ. ಅವರಿಗೆ ಹೊಸ ಪರಿಚಯವನ್ನು ತಂದುಕೊಟ್ಟಿದೆ. ಯಾವ ರೀತಿಯಲ್ಲಿ ಶಿಕ್ಷಣ ಅವರನ್ನು ಹೊಸದಾದ ಮಾರ್ಗಕ್ಕೆ ನಡೆಸಿದಂಥದ್ದು ಆಗಿದೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ದೇವರ ವಾಕ್ಯದ ಮೂಲಕ ಸಿಗುವಂಥ ಶಿಕ್ಷಣ ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿರ್ತದಾ? ಯೇಸುಸ್ವಾಮಿ ಅಧಿಕಾರವುಳ್ಳವನಾಗಿ ನಾವು ಜನರಾಗಿ ಏನೇನು ಅಂದ್ಕೊಂಡಿದ್ದೆವೋ ಆ ಆಲೋಚನೆಗಳಿಗೆ ಸವಾಲನ್ನು ಹಾಕಿ ಸರಿಯಾದ ರೀತಿಯಲ್ಲಿ ಈ ವಾಕ್ಯಗಳ ಮೂಲಕ ನಮ್ಮನ್ನು ಮುನ್ನಡೆಸುವಾತನು ಆಗಿರುತ್ತಾನೆ. ಎಲ್ಲಿ ನಿರೀಕ್ಷೆ ಇರುವುದಿಲ್ಲವೋ ಅಲ್ಲಿ ನಿರೀಕ್ಷೆಯನ್ನು ಕೊಟ್ಟು ನಾವು ಬದುಕಬೇಕಾದಂಥ ರೀತಿಯನ್ನು ತನ್ನ ವಾಕ್ಯದ ಮೂಲಕ ತಿಳಿಸಿಕೊಡುತ್ತಾನೆ. ಇದೆಲ್ಲವನ್ನು ಹೇಳಿದ ನಂತರ 7ನೇ ಅಧ್ಯಾಯ ಕಡೆಯ ವಾಕ್ಯಗಳಲ್ಲಿ ಹೇಳುವಂಥದ್ದು, ನಾನು ಹೇಳಿದಂಥ ವಾಕ್ಯವನ್ನು ಕೇಳಿ ಅನುಸರಿಸಿ ನಡೆದರೆ ಅವರು ಬಂಡೆಯ ಮೇಲೆ ಕಟ್ಟಿದಂಥ ಮನೆಯ ಹಾಗೆ ಇರುವರು.
ನಿಜವಾದಂಥ ಶಿಕ್ಷಣ ಅಷ್ಟು ದೃಢವಾಗಿ ನಮ್ಮನ್ನು ನಿಲ್ಲಿಸಬೇಕಾಗಿದೆ. ಅದಕ್ಕಾಗಿ ಸಭೆಗಳು ಕರೆಯಲ್ಪಟ್ಟಿದೆ. ಆ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕಾಗಿದೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಜ್ಞಾನದ ಮೂಲವೇ, ವಾಕ್ಯದ ಮೂಲಕ ಶಿಕ್ಷಣವನ್ನು ನೀಡುವಾತನೇ, ಇಂದು ಈ ಆರಾಧನೆಯ ಮೂಲಕ ಹೇಗೆ ಶಿಕ್ಷಣ ಒಂದು ಸಭೆಯ ಸೇವೆ ಎಂಬುದಾಗಿ ತಿಳಿಸಿಕೊಟ್ಟಿದೆ. ನಿನಗೆ ಅನಂತನಂತ ಸ್ತೋತ್ರ. ಶಿಕ್ಷಣ ಅನ್ನುವಾಗ ಅದು ಕೇವಲ ಜ್ಞಾನವಲ್ಲ, ಅದರ ಜೊತೆಗೆ
ಅದು ನಮ್ಮನ್ನು ಉತ್ತಮವಾದಂಥ ಸಮಾಜವನ್ನು, ಸಮುದಾಯವನ್ನು, ಕುಟುಂಬವನ್ನು, ವೈಯಕ್ತಿಕ ಜೀವಿತವನ್ನು ಕಟ್ಟುವಲ್ಲಿ ಸಹಕಾರಿಯಾಗಿದೆ ಅನ್ನುವಂತಹ ವಿಷಯವನ್ನು ತಿಳಿಸಿಕೊಟ್ಟಿದೆ. ಈ ಸಮಯದಲ್ಲಿ ನಮ್ಮ ಆರಾಧನೆಯನ್ನು ಮುಗಿಸಿ ನಾವು ಸಮಾಜದೊಳಗೆ ಹೋಗುವಾಗ ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕಾಗಿರುವ ಹಾಗೆ ನಮ್ಮನ್ನು ಮುನ್ನಡೆಸುವಂಥದ್ದಾಗಿರಲಿ. ನಿನ್ನ ವಾಕ್ಯವನ್ನು ಅನುಸರಿಸಿ ನಡೆಯುವಂತಹ ನಾವು ನಿನ್ನಲ್ಲಿಯೇ ಆತ್ಮಿಕ ಪ್ರಯೋಜನವನ್ನು ಹೊಂದುತ್ತಾ ಅದರ ಮೂಲಕ ಇತರರ ಮುಂದೆ ಸಾಕ್ಷಿಯುಳ್ಳ ಬದುಕುವನ್ನು ಬದುಕುವ ಹಾಗೆ ಸಹಾಯ ಮಾಡಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಧೈರ್ಯದಿಂದ, ಸಮಾಧಾನದಿಂದ ಲೋಕದೊಳಗೆ ಹೋಗೋಣ. ದೇವರು ಕೊಟ್ಟಂತಹ ಜ್ಞಾನ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಸಮಾಜವನ್ನು, ಸಮುದಾಯವನ್ನು ಕಟ್ಟುವಲ್ಲಿ ಸಹಾಯ ಮಾಡುವಂಥದ್ದಾಗಿರಲಿ. ಹೀಗೆ ಮಾಡುವ ಹಾಗೆ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸುಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆಯೂ, ಸಹಾಯವೂ, ಸಹವಾಸವು ನಮ್ಮನ್ನು ಯಾವಾಗಲೂ ಪ್ರೇರೇಪಿಸುವಂಥದ್ದಾಗಿರಲಿ. ಆಮೇನ್.